ತಿಮ್ರೋಡಿಯಲ್ಲಿ ಶವಗಳನ್ನ ಹೂತಿಟ್ಟ ಆರೋಪಕ್ಕೆ ಸಂಬಂಧ ತನಿಖೆಯನ್ನ ಬೇರೆ ಬೇರೆ ಆಯಾಮಗಳಲ್ಲಿ ಎಸ್ಐಟಿ ನಡೆಸ್ತಾ ಇದೆ. ತಿಮ್ರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ನಿಜಾನ, ವಾಸ್ತವ್ಯ ಹೂಡಿದ್ದು ನಿಜಾನ? 44 ದಿವಸಗಳ ಕಾಲ ತಿಮ್ರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದ ಅಂತ ಚರ್ಚೆಗಳು ಏನಾಗ್ತಾ ಇತ್ತು, ಈ ಬಗ್ಗೆ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಗಿರೀಶ್ ಮಟ್ಟಣವರ್ ಮಾತನಾಡಿದ್ದಾರೆ. ನಾವಾಗೇ ಚಿನ್ನಯ್ಯನನ್ನ ಹುಡುಕೊಂಡೇನು ಹೋಗ್ಲಿಲ್ಲ, ನಮ್ಮ ಹೋರಾಟವನ್ನ ನೋಡಿ ಆತನೇ ನಮ್ಮ ಬಳಿ ಬಂದಿದ್ದ, ಅಕ್ರಮವಾಗಿ ಶವಗಳನ್ನ ಹೂತಿರೋ ಬಗ್ಗೆ ಹೇಳಿದ್ದ ಅಷ್ಟೇ. ಚಿನ್ನಯ್ಯನಿಗೆ ನಾವು ಆಶ್ರಯ ಕೊಟ್ಟಿದ್ದು ನಿಜ, ಹಾಗಂತ ಅವನು ಹುಡ್ಕೊಂಡು ಬಂದು ನಾವೇನ್ ಟ್ರೈನಿಂಗ್ ಕೊಟ್ಟಿಲ್ಲ. ನಮ್ಮ ಹೋರಾಟವನ್ನ ಗಮನಿಸಿ ಆತನೇ ನಮ್ಮ ಹತ್ರ ಬಂದ, ಆಗ ನಾವು ಅವನಿಗೆ ಆಶ್ರಯ ಕೊಟ್ಟಿದ್ವಿ. ಹೌದು, ನಿಜ. ಇದು ಕಾನೂನು ಹೋರಾಟಕ್ಕೆ ನಾವು ಸಹಾಯ ಮಾಡಿದ್ದೀವಿ, ಇದೂ ನಿಜ. ಎಸ್ಐಟಿ ಕರೆದ್ರೆ ಇದಕ್ಕೆಲ್ಲ ಉತ್ತರ ಕೊಡೋಕೆ ನಾವು ಸಿದ್ಧ ಅಂತೇಳಿ ಗಿರೀಶ್ ಮಟ್ಟಣವರ್ ಹೇಳಿದ್ದಾರೆ. ಇನ್ನು ಚಿನ್ನಯ್ಯ ಕುಟುಂಬಸ್ಥರನ್ನ ಹೆದರಿಸಿದ್ದಾರೆ, ಚಿನ್ನಯ್ಯನ ಪತ್ನಿ ಮಗಳನ್ನ ಹೆದರಿಸಿದ್ದಾರೆ ಅಂತೇಳಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಗಿರೀಶ್ ಮಟ್ಟಣವರ್ ಕೊಟ್ಟಿದ್ದಾರೆ. ಮತ್ತೆ ಗಂಭೀರವಾದಂತಹ ಕೆಲವೊಂದು ಆರೋಪಗಳನ್ನು ಕೂಡ ಗಿರೀಶ್ ಮಟ್ಟಣವರ್ ಮಾಡಿದ್ದಾರೆ. ಈಗ ನಿನ್ನೆ ಎಸ್ಐಟಿಗೆ ಹೋಗಿ ಅಧಿಕಾರಿಗಳಿಗೆ ಗಿರೀಶ್ ಮಟ್ಟಣವರ್ ಕೆಲವೊಂದು ದಾಖಲೆಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಗ್ಯಾಂಗ್ ಕೆಲಸ ಮಾಡಿದೆ, ಒಂದು ಪ್ರಚೋದನೆಯನ್ನ ಕೊಟ್ಟಿದ್ದಾರೆ, ಆಮಿಷ ಒಡ್ಡಿದ್ದಾರೆ, ಹೆದರಿಸಿದ್ದಾರೆ, ಹಲ್ಲೆ ಮಾಡಿದ್ದಾರೆ, ಈ ತರ ನಾನಾ ಚರ್ಚೆಗಳು ಹುಟ್ಕೊಂಡಿರುವಂತ ಬೆನ್ನಲ್ಲೇ ಇದಕ್ಕೆಲ್ಲ ಸ್ಪಷ್ಟನೆಯನ್ನ ಗಿರೀಶ್ ಮಟ್ಟಣವರ್ ಕೊಟ್ಟಿದ್ದಾರೆ. ಗಿರೀಶ್ ಮಟ್ಟಣವರ್ ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ, ನೋಡೋಣ. ಒಂದು ಕಡೆ ಬುರುಡೆ ತಂದಿದ್ದಂತಹ ಚಿನ್ನಯ್ಯನನ್ನ ಎಸ್ಐಟಿ ತೀವ್ರ ವಿಚಾರಣೆ ಮಾಡ್ತಾ ಇದೆ. ಮತ್ತೊಂದು ಕಡೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರು 500 ಪುಟಗಳ ದಾಖಲೆಗಳನ್ನ ಎಸ್ಐಟಿಗೆ ನಿನ್ನೆ ಕೊಟ್ಟಿದ್ದಾರೆ. ಗಿರೀಶ್ ಮಟ್ಟಣ್ಣವ್ರನ್ನಾಗಿ ನನ್ನ ಜೊತೆ ಇದ್ದಾರೆ, ಅವ್ರನ್ನೇ ಕೇಳೋಣ ಏನೆಲ್ಲ ದಾಖಲೆಗಳನ್ನ ಕೊಟ್ಟರು, ಈ ಬುರುಡೆ ರಹಸ್ಯಕ್ಕೂ ಆ ದಾಖಲೆಗಳಿಗೂ ಲಿಂಕ್ ಇದೆಯಾ ಅನ್ನೋಂಥದ್ರ ಬಗ್ಗೆ ಖುದ್ದು ಅವ್ರನ್ನೇ ನಾನು ಮಾತಾಡಿಸ್ತೀನಿ. ಈ ದಾಖಲೆಗಳ ಪ್ರಕಾರ ತನಿಖೆ ಮಾಡಿ ಆರೋಪಿಗಳು ಯಾರು ಅಂತ ಸಿಕ್ ಬೀಳ್ತಾರೆ ಅಂತ ಹೇಳ್ತಿದ್ದಾರೆ. ಏನ್ ದಾಖಲೆಗಳು ನೀವು ಎಸ್ಐಟಿಗೆ ಕೊಟ್ರಿ ಈಗ ಅಂತ? ಆ ಬುರುಡೆ ಗ್ಯಾಂಗ್ ಅಂತ ಏನಂತ ನನಗೆ ಗೊತ್ತಿಲ್ಲ. ಅವು ಎಲ್ಲ ಸುಮ್ಮನೆ ಅದು ಕಟ್ಟುಕತೆ. ಅದು ಬುರುಡೆ ಗ್ಯಾಂಗು ಇವೆಲ್ಲ ವೆರಿ ಇನ್ಫಾರ್ಮಲ್ ಇದು. ನಾವೆಲ್ಲ ಈ ಏನು ನಿನ್ನೆ ನಾವು ದಾಖಲೆಗಳನ್ನು ಕೊಟ್ಟಿದ್ದೀವಿ ಮತ್ತು ತನಿಖೆ ಆಗ್ತಾ ಇದೆ, ನೇರವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು. ಈಗ ಚಿನ್ನಯ್ಯ ಎಸ್ಐಟಿಯ ಇನ್ವೆಸ್ಟಿಗೇಷನ್ ಒಳಪಡೋಕ್ಕಿಂತ ಮುಂಚೆನೆ ಈ ದಾಖಲೆಗಳನ್ನ ಸಂಗ್ರಹ ಮಾಡಿದ್ರ ಅಥವಾ ಇದಕ್ಕಿಂತ ಬಿಫೋರ್ ನೀವು ದಾಖಲೆಗಳನ್ನು ಸಂಗ್ರಹ ಮಾಡಿದ್ರ? ಅಲ್ಲ, UDR ಮಿಸ್ಸಿಂಗು 1 ಇಯರ್ ಬಿಫೋರ್ನೇ ಮಾಡಿದ್ವಿ. ಯಾಕಂದ್ರೆ ಅದನ್ನ ಇದರಲ್ಲಿನೇ ಸಿಗ್ತದೆ ನಿಮಗೆ ಡೇಟ್ ನಾವು ಯಾವಾಗ ಕಲೆಕ್ಟ್ ಮಾಡಿದ್ವು ಅಂತ ಹೇಳಿ. ಚಿನ್ನಯ್ಯ ಗಿರೀಶ್ ಮಟ್ಟಣ್ಣವ್ರಿಗೆ ಹೆಂಗ್ ಪರಿಚಯ ಆದ್ರು? ಗಿರೀಶ್ ಮಟ್ಟಣ್ಣವ್ರ ಚಿನ್ನಯ್ಯ ಹುಡುಕಿದ್ರ ಅಥವಾ ಚಿನ್ನಯ್ಯನೇ ನಿಮ್ಮನ್ನ ಹುಡ್ಕೊಂಡು ಬಂದ್ರ ಅಂತ? ನೋಡಿ, ಇದು ಏನೇನು ಇದಕ್ಕೆ ಈ ಪ್ರಶ್ನೆಗಳನ್ನ ಸಂಬಂಧಪಟ್ಟಂತವ್ರು ಕೇಳಿದ್ದಾರೆ, ಅದಕ್ಕೆ ನಾವು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದೀವಿ. ನಾವಂತರೂ ಖಂಡಿತ ಹುಡುಕೊಂಡು ಹೋಗಿಲ್ಲ. ಈ ಪ್ರಶ್ನೆ ನಾನು ಕೇಳೋದಕ್ಕೆ ಒಂದು ರೀಸನ್ ಏನು ಅಂತಂದ್ರೆ, ಚಿನ್ನಯ್ಯನ ಹಿಂದೆ ಇರುವಂತಹ ಬುರುಡೆ ಗ್ಯಾಂಗ್ ಬೇರೆ ಯಾವುದು ಅಲ್ಲ, ಇದೇ ಮಹೇಶ್ ಶೆಟ್ಟಿ ತಿಮರೋಡಿ, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರ್ ಅನ್ನುವಂಥದ್ದು ಒಂದು ಹೇಳ್ತಿರೋಂಥದ್ದು. ಸೊ ಅದಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ ನಿಮ್ಗೆ. ನಿನ್ನೆ ಮಹೇಶ್ ಶೆಟ್ಟರು ಕೂಡ ಹೋಗಿ ಮಾತಾಡ್ಕೊಂಡು ಬಂದ್ರು, ನಾನು ಕೂಡ ಹೋಗಿ ಏನ್ ಎಕ್ಸ್ಪ್ಲನೇಷನ್ ಕೊಡಬೇಕು ಕೊಟ್ಟು ಬಂದ ಮೇಲೂ ಕೂಡ ನಿಮ್ಗೆ ಅನ್ಸುತ್ತಾ ಬುರುಡೆ ಗ್ಯಾಂಗ್ ಅಂತ ಶಬ್ದ ಪದ ಬಳಕೆ ಮಾಡೋದು ಅನುಚಿತ ಅಂತ ನಿಮ್ಗೆ ಅನ್ಸುತ್ತಾ? ಹೇಳ್ತಿರೋ ಅಂತದ್ದು ನನಗೂ ಆತನಿಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ರ ಅಥವಾ ಸಂಬಂಧ ಇದೆ ಆದ್ರೆ ಯಾವ ರೀತಿಯಂತ ಸಂಬಂಧ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ರ? ಸಂಬಂಧದ ಪ್ರಶ್ನೆನ ಇಲ್ಲ ಇಲ್ಲಿ ಇರೋದು ಏನೇ ಇದ್ರೂ ಕೂಡ ಇಟ್ ಇಸ್ ಬೇಸ್ಡ್ ಆನ್ ದ ಇನ್ಫಾರ್ಮೇಶನ್ ಹಿ ಹ್ಯಾಸ್ ಗಿವನ್. ಸಂಬಂಧ ಅಂತಲ್ಲ ಅದೊಂದು. ನೋಡಿ, ಯಾರೋ ಒಬ್ರು ಬರ್ತಾರೆ, ನಾನು ಈ ತರ ಮಾಡಿದ್ದೀನಿ, ಅಪರಾಧ ಇದರಲ್ಲಿ ಭಾಗಿಯಾಗಿದ್ದೀನಿ ಅಂತ ಹೇಳಿದಾಗ ಅದನ್ನ ಲಾ ಫ್ರೇಮ್ ವರ್ಕ್ ಅಲ್ಲಿ ತರಬೇಕಾಗುತ್ತೆ. ನಾವು ಸೋಷಿಯಲ್ ಆಕ್ಟಿವಿಸ್ಟು, ನಮ್ಮ ಹತ್ರ ಚಿನ್ನಯ್ಯ ಒಬ್ಬನೇ ಅಲ್ಲ, ಅವನಂತ ಇನ್ನೂ 100 ಜನ ನಮಗೆ ಮಹೇಶ್ ಶೆಟ್ಟರಿಗೆ ಜಯಂತ್ರ ಹತ್ರ ಬರ್ತಾನೆ ಇರ್ತಾರೆ. ಸೊ ಅವರಿಗೆ ಒಂದು ಲೀಗಲ್ ಫ್ರೇಮ್ ವರ್ಕ್ ಮತ್ತು ಕಾನೂನಿನ ಏನು ಸಹಾಯ ಮಾಡಬೇಕು ಅದನ್ನ ಮಾಡಿದೀವಿ ನಾವು. ಸೊ ನಿಮ್ಮ ಹತ್ರ ಬಂದಾಗ ಅನಿಸ್ಲಿಲ್ವಾ ಆಯ್ತಾ ಸುಳ್ಳು ಹೇಳ್ತಿದಾನ ನಿಜ ಹೇಳ್ತಿದಾನ ಅಂತ? ನೀವು ಅದನ್ನ ಕ್ಲಾರಿಟಿ ತಗೊಂಡಿಲ್ವಾ ಅಥವಾ ನೀವು ಕ್ರಾಸ್ ಚೆಕ್ ಮಾಡ್ಲಿಲ್ವಾ ಅಂತ? ನೋಡಿ, ಏನಾಗುತ್ತೆ, ಇದು ಎಲ್ಲರೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ. ಆದರೆ ಅವನು ಚಿನ್ನಯ್ಯ ಆರೋಪ ಮಾಡಿದ್ದು ಯಾರ ಮೇಲೆ? ಸಣ್ಣ ಪುಟ್ಟ ವ್ಯಕ್ತಿಗಳ ಮೇಲಲ್ಲ, ಈ ದೇಶದ ಅತ್ಯಂತ ವೆರಿ ಪವರ್ಫುಲ್ ವ್ಯಕ್ತಿಗಳ ಮೇಲೆ ಮಾಡಿದ್ದು. ಅವ್ರು ಸುಮ್ಮನೆ ಬಿಡ್ತಾರ? ಆಮೇಲೆ ಚಿನ್ನಯ್ಯ ಇಲ್ಲಿ ಮಹೇಶ್ ಶೆಟ್ಟರ್ ಒಂದು ನಮ್ಮ ಎಲ್ಲರೂ ಒಂದು ರಕ್ಷಣೆಯಲ್ಲಿ ಇದ್ದ, ಆದ್ರೆ ಅವ್ರ ಫ್ಯಾಮಿಲಿ ಇವತ್ತು ನಾನು ನಿಮ್ಗೆ ಬಿಚ್ಚು ಹೇಳ್ತಾ ಇದ್ದೀನಿ, ಇವ್ರು ಏನ್ ಮಾಡಿದ್ರು, ಮಗಳ ಮನೆಗೆ ಕಳಿಸಿ ಜಗಳ ಮಾಡಕ್ ಹಚ್ಚಿದ್ರು. ನಿಮ್ಮಪ್ಪ ಕೊಲೆ ಮಾಡಿದಾನೆ, ನಿಮ್ಮಪ್ಪನೇ 100 ಕೊಲೆ ಮಾಡಿದಾನೆ, ಅವ್ನು ಹಿಡ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಫ್ಯಾಮಿಲಿಗೆ ಟಚ್ ಮಾಡಿದ್ರು ಅವರು. ನನಗೆ ನಿಖರವಾಗಿ ಗೊತ್ತಿದೆ, ಮಗಳ ಮನೆಗೆ ಹೋಗಿ ಜಗಳ ಮಾಡ್ಸಕ್ ಹಚ್ಚಿದ್ದಾರೆ.
ಹೆಂಡತಿ ಮನೆಗೂ ಕೂಡ ನನಗೆ ಹೇಳಿದ್ದಾರೆ ಫೋನ್ ಮಾಡಿ. ಆಮೇಲೆ ನಾನು ಬರೆದಿದ್ದೀನಿ, ನಾನು ಮೆಸೇಜ್ ಹಾಕಿದ್ದೇನೆ, ಕನ್ಸರ್ನ್ಡ್ ಆಫೀಸರ್ಗೆ ಮೆಸೇಜ್ ಹಾಕಿದ್ದೇನೆ. ಮನೆ ಬಿಡ್ಸಕ್ಕೆ ಒತ್ತಡ ಹಾಕಿದ್ದಾರೆ. ಎಲ್ಲಿ? ಸತ್ಯಮಂಗಲದ ಅವ್ರ ಮನೆಯಲ್ಲಿ. ಇಷ್ಟೆಲ್ಲ ಮಾಡಿದ್ದಾರೆ. ಸೊ ಸಮ ಪ್ರಭಾವ ಅವನ ಮೇಲೆ. ಈಗ ಕಾಲ ಹೆಂಗಿದೆ ಸರ್, ಯಾರಾದ್ರೂ ಅಪರಿಚಿತ ವ್ಯಕ್ತಿ ಬಂದು ಗಲಾಟೆ ಮಾಡಿದ್ರೆ ಇಮಿಡಿಯೇಟ್ಲಿ ಅಟ್ಲೀಸ್ಟ್ ಪೊಲೀಸ್ಗಾದ್ರೂ ಸಂಪರ್ಕ ಮಾಡಿದ್ರೆ ಕಂಪ್ಲೇಂಟ್ ಆದ್ರೂ ಕೊಡ್ತಾರೆ. ಈ ಬಗ್ಗೆ ಅವ್ರ ಫ್ಯಾಮಿಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದಾರ ಇಲ್ವಾ? ಗಮನಕ್ಕೆ ತಗೊಂಡು ಬಂದಿದ್ದಾರೆ ಸರ್. ಇಲ್ಲಿ ನಾನು ನೋಡಿ, ಇಲ್ಲಿ ಈ ಪ್ರಭಾವಿ ಕುಟುಂಬ ಅಂದ್ಕೂಡಲೇ ಯಾವರು ಕೂಡ ತಕ್ಷಣ ಪ್ರತಿಕ್ರಿಯೆ ಕೊಡೋದಿಲ್ಲ ಪೊಲೀಸರು. ಈಗ ಕೇಳಿದ್ರಲ್ಲ, ಇದು ಗಿರೀಶ್ ಮಟ್ಟಣ್ಣ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಧರ್ಮಸ್ಥಳ. ಇನ್ನು ಧರ್ಮಸ್ಥಳ ಪೊಲೀಸರ ಮೇಲೂ ಕೂಡ ಮಟ್ಟಣ್ಣವರ್ ಕೆಲವೊಂದು ಆರೋಪಗಳನ್ನ ಮಾಡಿದ್ದಾರೆ. ಪೊಲೀಸರು ಬಸ್ ನಿಲ್ದಾಣದಲ್ಲಿ ಶವ ಸಿಕ್ತು ಅಂತ ಹೇಳ್ತಾರೆ. ಮತ್ತೊಂದು ಕೇಸಲ್ಲಿ ಮಾಹಿತಿ ಕಚೇರಿ ಶವ ಕೊಡ್ತು ಅಂತ ಹೇಳ್ತಾರೆ. ಮತ್ತೊಂದು ಕೇಸಲ್ಲಿ ಮುಖ್ಯದ್ವಾರದ ಬಳಿಯಲ್ಲಿ ಶವ ಸಿಕ್ತು ಅಂತ ಹೇಳ್ತಾರೆ. ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ಪೊಲೀಸರು? ಕೊಳೆತ ಸ್ಥಿತಿಯಲ್ಲಿ ಶವ ಸಿಕ್ತು ಅಂತ ಹೇಳ್ತಾರೆ. ಈ ಶವಗಳ ವಿಚಾರದಲ್ಲಿ ಪೊಲೀಸರ ಹೇಳಿಕೆಗಳು ಏನಿದೆ, ಸ್ಟೇಟ್ಮೆಂಟ್ ಏನಿದೆ, ಇದ್ರ ಮೇಲೇನೆ ಒಂದಿಷ್ಟು ಗೊಂದಲಗಳಿದೆ. ಹಾಗಾಗಿ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇಲ್ಲಿ ಸತ್ತವರ ಸಾಕಷ್ಟು ಕೇಸ್ಗಳ ಅಸಲಿಯತ್ತೇನಿದೆ ಅದು ಬಯಲಿಗೆ ಬಂದಿಲ್ಲ. ಜೋಡಿ ಶವಗಳ ಕೇಸಲ್ಲಿ ಅವತ್ತೇ ದಹನ ಮಾಡಿದ್ದಾರೆ. ಆ ಬಗ್ಗೆನೂ ಕೂಡ ನಿನ್ನೆ ಅವರು SIT ಮುಂದೆ ಹೋಗಿ ಸಾಕಷ್ಟು ಪುಟಗಳ ದಾಖಲೆಯನ್ನ SIT ಅಧಿಕಾರಿಗಳಿಗೆ ಕೊಟ್ಟು ಈ ಕೇಸಲ್ಲಿ ಪ್ರಾಪರ್ ಆಗಿ ತನಿಖೆ ಆಗಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿದ್ರು. ಈ ಕೇಸ್ ಬಗ್ಗೆನೂ ಕೂಡ ನ್ಯೂಸ್ 18 ಜೊತೆ ಅವರು ಮಾತಾಡಿದ್ದಾರೆ. ಗುರುತು ಪತ್ತೆಯಾಗದೆ ಯಾಕೆ ದಹನ ಮಾಡಿದ್ರು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆನೂ ನ್ಯೂಸ್ 18 ಜೊತೆಯಲ್ಲಿ ಗಿರೀಶ್ ಮಟ್ಟಣ್ಣವರು ಮಾತಾಡಿದ್ದಾರೆ. ನೋಡೋಣ. ಗಿರೀಶ್ ಮಟ್ಟಣ್ಣನವರು ನಿನ್ನೆ SITಗೆ ಒಂದು 500 ಪುಟಗಳ ದಾಖಲೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ಕೇಸುಗಳ ಬಗ್ಗೆ ಸಾಕಷ್ಟು ಅನುಮಾನಗಳಿದಾವೆ. ದಾಖಲೆಗಳನ್ನ ಇವರು ನಕಲಿಯಾಗಿ ಸೃಷ್ಟಿಯನ್ನ ಮಾಡಿದ್ದಾರೆ ಅನ್ನೋ ಒಂದಷ್ಟು ಆರೋಪವನ್ನ ಮಾಡಿದ್ರು. ಹಾಗಾದ್ರೆ ಯಾವ ಒಂದು ಕೇಸ್ಗಳ ಬಗ್ಗೆ ಅನುಮಾನ ಇದೆ, ಎಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಎಡವಟ್ಟನ್ನ ಮಾಡಿದಾರೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ಮಾತನಾಡೋದಕ್ಕೆ ಗಿರೀಶ್ ಮಟ್ಟಣ್ಣನವ್ರು ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ನಿನ್ನೆ ಡಾಕ್ಯುಮೆಂಟ್ ಕೊಟ್ಟಿದ್ದೀರಾ, ಒಂದಷ್ಟು ಕೇಸುಗಳ ಬಗ್ಗೆ ಅನುಮಾನ ಇದೆ, ಒಂದಷ್ಟು ಅಕ್ರಮವಾಗಿ ಶವಗಳನ್ನು ಹೂತಾಕಿದ್ದಾರೆ ಅಂತಂದ್ರಿ. 1-2-3 ಕೇಸ್ನ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡೋದಾದ್ರೆ ಸರ್. ಈಗ ಸರ್, ಇಲ್ಲಿ ಗಮನಿಸಬೇಕಾಗಿದ್ದು 302 ಕೇಸಲ್ಲಿ ಅಂದ್ರೆ ಮರ್ಡರ್ ಅಂಡ್ 201 ಅಂತ ಇಲ್ಲಿ ಬರೀತಾರೆ ಅವರು. ಅದರಲ್ಲಿ 10-12 ವರ್ಷದ ಹುಡುಗಿ, ಅದನ್ನ ಕೊಲೆ ಅಂತ ಬರೀತಾರೆ. ಕೊಲೆ ಮತ್ತು ಸಾಕ್ಷ್ಯ ನಾಶ ಅಂತ ಹೇಳಿ. ಆ ಪ್ರಕರಣದಲ್ಲಿ ಡಿಸ್ಪೋಸ್ ಮಾಡೋದಕ್ಕೇನೆ ಹೆಣವನ್ನ ಅವತ್ತಿನ ದಿನಾನೇ ಅದು ಆಕ್ಚುಲಿ ಮಾಡಕ್ ಬರೋದಿಲ್ಲ. ಅಂದ್ರೆ ಅನ್ಐಡೆಂಟಿಫೈಡ್, ಪತ್ತೆಯಾಗದ, ಅಂದ್ರೆ ಅನ್ಕ್ಲೇಮ್ಡ್ ಡೆಡ್ ಬಾಡಿ, ಅದನ್ನ ಅವತ್ತನೇ ದಫನ್ ಮಾಡಕ್ ಬರೋದಿಲ್ಲ. ಇವರು ದಹನ ಅಂತ ಬರೀತಾರೆ. ಇಲ್ಲಿ ದಹನ ಮಾಡಬೇಕು. ದಹನ ಮಾಡೋದು ಇಟ್ ಈಸ್ ಅ ಗ್ರೀವಿಯಸ್ ಅಫೆನ್ಸ್. ಅದು ಪೊಲೀಸರು ಮಾಡ್ತಕ್ಕಂಥದ್ದು ದಹನ ಅಂತ ಬರೀತಾರೆ. ಒಂದೇ ತಪ್ಪದು. ಆನಂತರ ಮರ್ಡರ್ ಕೇಸ್ನಲ್ಲಿ 302 ಕೇಸ್ನಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಇದ್ದಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ಇಲ್ಲಿ ಠಾಣಾಧಿಕಾರಿ ಚಂದ್ರಶೇಖರಯ್ಯ, ಅಂದ್ರೆ ಆ ಟೈಮಲ್ಲಿ ಬಹುಶಃ ಅವರು ಹೆಡ್ ಕಾನ್ಸ್ಟೇಬಲ್ ಅಥವಾ SI ಇರಬಹುದು. ಅವ್ರಿಗೆ ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ. ಇನ್ವೆಸ್ಟಿಗೇಷನ್ ಪವರ್ಸ್ ಇಲ್ಲ ಅಂತ ಹೇಳಿದ್ರೆ ದಫನ್ ಮಾಡಕ್ಕೆ ಯಾಕೆ ಬರೆದ್ರು, ಅದನ್ನ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಬರೀತಾರೆ, ಬೆಳ್ತಂಗಡಿ ಈ ನಗರ ಪಂಚಾಯಿತಿಯಿಂದ ದಫನ ಅಥವಾ ದಹನ ಮಾಡಲಾಯಿತು ಅಂತ ಬರೀತಾರೆ. ಇಲ್ಲಿ ಠಾಣಾಧಿಕಾರಿಗೆ ಬೆಳ್ತಂಗಡಿ ನಗರ ಪಂಚಾಯಿತಿಗೆ ನಿರ್ದೇಶನ ಕೊಡುವಂತ ಅಧಿಕಾರನೇ ಇಲ್ಲ, ಜ್ಯೂರಿಸ್ಡಿಕ್ಷನ್ನೇ ಬರುವುದಿಲ್ಲ. ಆಯ್ತಾ? ಆ ನಂತರ ಬೆಳ್ತಂಗಡಿ ನಗರ ಪಂಚಾಯತಿದವರು ದಹನ ಮಾಡಿದರೆ ಧರ್ಮಸ್ಥಳ ಗ್ರಾಮ ಪಂಚಾಯತಿದವರು ನೋಡಿ ಇಲ್ಲಿ ಯಾಕೆ ಕೊಡ್ತಾರೆ? ಇವ್ರು ಹೇಳೋದು ಅದನ್ನ ಡಿಸ್ಪೋಸ್ ಮಾಡಿದ್ದು ಬೆಳ್ತಂಗಡಿ ನಗರ ಪಂಚಾಯತಿದವರು, ರಿಸಿಪ್ಟ್ ದುಡ್ಡು ಕೊಟ್ಟಿದ್ದು ಇವನಿಗೆ ಕೊಡ್ತಾರೆ. ಯಾರು? ಧರ್ಮಸ್ಥಳ ಗ್ರಾಮ ಪಂಚಾಯತಿದವರು. ಎರಡು ಬೇರೆ ಬೇರೆ ಗ್ರಾಮ ಪಂಚಾಯತಿ. ಒಂದು ಗ್ರಾಮ ಪಂಚಾಯತಿ ಇಂತರ ದುಡ್ಡು ಕೊಟ್ರೆ ರಿಸಿಪ್ಟ್ ಇನ್ನೊಂದು ಪಂಚಾಯತಿದವರು ಯಾಕೆ ಕೊಡ್ತಾರೆ? ಸೊ ಇದನ್ನೆಲ್ಲವೂ ಕೂಡ ಗಮನಿಸಿದ್ರೆ ಇಲ್ಲಿ ಖಂಡಿತ ಅಕ್ರಮ ಅವ್ಯವಹಾರ ನಡೆದಿದೆ. ಪ್ರತಿಯೊಂದರಲ್ಲಿ ವೈಫಲ್ಯ ಅಂತ ನೀವು ಹೇಳ್ತಿದ್ದೀರಿ ಪೊಲೀಸರದ್ದು. ಆ ನಂತರ ನೋಡಿ ಇಲ್ಲಿ ಜನನೇ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಈಗ ನೀವು ಹೇಳಿದ್ರಿ 10 ವರ್ಷದ್ದು ಸಮಥಿಂಗ್ ಏನೋ ಬರ್ದಿದ್ದಾರೆ ವಯಸ್ಸು ಅಂತ ಹೇಳಿ. ಅದು ಯಾವ ಸ್ಥಿತಿಯಲ್ಲಿತ್ತು ಬಾಡಿ? ಅಂದ್ರೆ ಅವತ್ತು ಅಥವಾ ಒಂದು ದಿನದಿಂದ ಆತ್ಮಹತ್ಯೆ ಈ ತರದ ಯಾವ್ದಾದ್ರು ಮೆನ್ಷನ್ ಆಗಿದೆ? ಇಲ್ಲ ನೋಡಿ, ಇದರಲ್ಲಿ ಹೇಳ್ತಾರೆ ಅವತ್ತನೇ ಡಿಸ್ಪೋಸ್ ಆಗಿದ್ದು. ಯಾಕಂತ ಹೇಳಿದ್ರೆ ಲಾಜಿಂಗ್ ನಲ್ಲಿ ಅಂತ ಇದೆ. ಲಾಜಿಂಗ್ ನಲ್ಲಿ ಇವ್ರು ಹೇಳ್ತಾರಲ್ಲ 10-15 ದಿನ ಕೊಳತಿದ್ರೆ ನಾವು ಅಲ್ಲೇ ಬಂದು ಡಿಸ್ಪೋಸ್ ಮಾಡ್ತೀವಿ ಅಂತ ಹೇಳಿ. ಲಾಜಿಂಗ್ ಒಳಗಡೆ ಆನಂತರ ಅಟ್ ದ ಸೇಮ್ ಟೈಮ್ ಇದೇ ಅರ್ಜಿಯಲ್ಲಿನೇ 40-45 ಪ್ರಾಯದ ಗಂಡಸಿನ ಅಂತ ಹೇಳ್ತಾರೆ. ಅದು 10-12 ವರ್ಷದ ಹುಡುಗಿ ಅಂತ ಹೇಳ್ತಾರೆ. ಗಂಡಿನ ಶಿವ ಅದೇ ಲಾಜಿಂಗ್ ನಲ್ಲಿ ಜಸ್ಟ್ ಅಪೋಸಿಟ್ ಇರುವಂತ ಮೈದಾನ. ಅಂದ್ರೆ ಇದರ ಅರ್ಥ ಏನು?
ಬಾಬು ಅನ್ನೋನು ಸೈನ್ ಮಾಡ್ತಾನೆ. ಅಂದ್ರೆ ಅವನು ಶವವನ್ನ ಹೂತ್ ಹಾಕದವನು ಅಂತ ಇಲ್ಲಿ ತೋರಿಸ್ತಾರೆ. ಅವನಿಗೆ 750 ರೂಪಾಯಿನ ಕೊಡ್ತಾರೆ ದುಡ್ಡು. ಯಾರು ಬಾಬು ಎಲ್ಲಿ ಕೆಲಸ ಮಾಡ್ತಿದ್ರು? ಬಾಬು ಅನ್ನೋನು ಅಲ್ಲ, ಅವ್ರು ತೋರಿಸೋದು ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಈ ಓಚರ್ ಅಲ್ಲಿ ಕೆಳಗಡೆ ಸೈ ಮಾಡಿದ್ದು. ಒಂದು ಓಚರ್ ನಲ್ಲಿ ಬಾಬು ಅಂತ ಒಂದ್ ರೀತಿ ಸೈನ್ ಇದೆ, ಇನ್ನೊಂದು ಓಚರ್ ನಲ್ಲಿ ಬಾಬು ಅಂತ ಹೇಳಿ ಇನ್ನೊಂದು ಸಿಗ್ನೇಚರ್ ಇದೆ, ಇನ್ನೊಂದು ಓಚರ್ ನಲ್ಲಿ ಬಾಬು ಅಂತ ಇನ್ನೂ ವೆರಿ ಡಿಫರೆಂಟ್ ಇದೆ. ಅಂದ್ರೆ ಸಹಿ ಯಾರು ಹಾಕಿದಾರಲ್ಲ ಅವನೇ ಮೇಲ್ಗಡೆ ಬಿಲ್ ಬರೆದಿದ್ದಾನೆ. ಇದರ ಅರ್ಥ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಬಾಬು ಅನ್ನೋನು ಹೂತು ಹಾಕೇ ಇಲ್ಲ, ಗ್ರಾಮ ಪಂಚಾಯತಿ ಅಂದ್ರೆ ಹೂತು ಹಾಕೇ ಇಲ್ಲ. ಅದನ್ನ ಚಿನ್ನಯ್ಯನ ಕಡೆಯಿಂದ ಹೂತು ಹಾಕ್ಸಿದ್ದಾರೆ ಅನ್ನುವಂತ ಸಂಶಯವನ್ನ ನಾವು ವ್ಯಕ್ತಪಡಿಸ್ತಾ ಇದೀವಿ. ಚಿನ್ನಯ್ಯ ನಿಮ್ಮ ಹತ್ರ ಇದ್ದಾಗ ಡಾಕ್ಯುಮೆಂಟ್ ತೋರಿಸಿದ್ರ ಈ ಶವನ್ನ ಹೂತಾಕಿದ್ಯಾ ಅಂತ? ಇಲ್ಲ, ಚಿನ್ನಯ್ಯ ಏನು ಡಾಕ್ಯುಮೆಂಟ್ ಹಿಡ್ಕೊಂಡು ಬಂದಿಲ್ಲ. ನಮ್ಮ ಸಿಗ್ನೇಚರ್ ಮಾಡಿದವರು ಒಂದೇ ಅಲ್ಲ, ಸುಖ ಸುಮ್ನೆ ಮಾಡಲ್ಲ, ನೀನೇ ಮಾಡು ಅಂತ ಹೇಳಿದವ್ರು ಇರ್ತಾರಲ್ಲ ದೊಡ್ಡವರು. ಬಹುಶಃ ಅವ್ರನ್ನ ಕರೆಸಿ ಇಂಟ್ರಾಗೇಷನ್ ಮಾಡಿದಾಗ ಇಲ್ಲ ಸ್ಪೆಸಿಫಿಕ್ ಆಗಿ ಇಂಥವರೇ ಮಾಡಿಸಿದ್ರು ಅಂತ ನಾಳೆ ಹೇಳ್ಬೋದು. ಅವರು ಹೇಳ್ಬೇಕು. ಅವ್ರು ಹೇಳಿದಾಗ ಇಲ್ಲಿ ನೋಡಿ, ಬರೀ ಸಿಗ್ನೇಚರ್ ಆಗೋರು ನಾನು ಕಾರ್ಮಿಕರನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ, ಸುಖ ಸುಮ್ನೆ ಮಾಡಲ್ಲ ಅವರು. ಅವ್ರ ಮೇಲೆ ಪಿಡಿಒ ಇರ್ತಾನೆ, ಪಿಡಿಒಗೆ ಯಾರು ಹೇಳಂತಿರ್ತಾರೆ, ದೊಡ್ಡವ್ರು ಇರ್ತಾರಲ್ಲ, ಎನ್ಕ್ವೈರಿ ಮಾಡಲೇಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ಮಂಜುನಾಥ್, ನ್ಯೂಸ್ 18 ಧರ್ಮಸ್ಥಳ.